ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶ್ರಾವಣ 2ನೇ ಶುಕ್ರವಾರ. ದರ್ರಾ ವರ್ಷನೂ ವರಮಹಾಲಕ್ಷ್ಮಿ ಪೂಜೆ, ವರಮಹಾಲಕ್ಷ್ಮಿ ಹಬ್ಬ 2ನೇ ಶುಕ್ರವಾರನೇ ಮಾಡ್ತೀವಿ. ಮತ್ತು ಈ ಸಾರಿ ಹೆಂಗೆ ಗೊಂದಲ ಬಂದದ ಅಂತಂದ್ರೆ, ಹುಣ್ಣಿಮೆಗಿಂತ ಮೊದಲು ಬರುವುದು, ಹುಣ್ಣಿಮೆಗಿಂತ ಮೊದಲು ಯಾವ್ದು ಬರ್ತದೆ ಆ ಶುಕ್ರವಾರವನ್ನು ನಾವು ವರಮಹಾಲಕ್ಷ್ಮಿ ಶುಕ್ರವಾರ, ವರಮಹಾಲಕ್ಷ್ಮಿ ವಾರ ಅಂತ ಹೇಳಿ ಕರಿತಿದ್ವಿ. ಅವತ್ತಿನ ದಿವಸನೇ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ವಿ. ಈ ಸಾರಿ ಏನಾಗ್ಯದ, ಹುಣ್ಣಿಮೆ ದಿವಸನೇ ಮುಂದಿನ ಶುಕ್ರವಾರ, 3ನೇ ಶುಕ್ರವಾರ ಹುಣ್ಣಿಮೆ ದಿವಸನೇ ಶುಕ್ರವಾರ ಬಂದಿರೋದ್ರಿಂದ ಅವತ್ತೂ ಕೂಡ ನಾವು ಆಚರಣೆ ಮಾಡ್ಬೋದು, ಇವತ್ತೂ ಆಚರಣೆ ಮಾಡ್ಬೋದು. ಅಂದ್ರೆ ವರಮಹಾಲಕ್ಷ್ಮಿ ಅಂತಂದ್ರೆ ಮುಂಜಾನೆ ಬೆಳಗ್ಗೆ ಏನದ ಲಕ್ಷ್ಮೀ ಪೂಜಾ ಎಲ್ಲ ಯಥಾವತ್ತಾಗಿ 4 ವಾರ ಏನು ಮಾಡ್ತೀವಿ ಹಂಗೆ ಮಾಡೋದು. ಸಾಯಂಕಾಲ ಐಶ್ವರ್ಯ ಲಕ್ಷ್ಮಿ, ಕುಬೇರ ಲಕ್ಷ್ಮಿ ಮತ್ತು ಅಷ್ಟೈಶ್ವರ್ಯ ಲಕ್ಷ್ಮಿದು ರಂಗೋಲಿ ಹಾಕಿ ಅದರ ಮೇಲೆ ದೇವಿ ಸ್ಥಾಪನಾ ಮಾಡಿ ಒಂದಿಷ್ಟು ಸ್ತೋತ್ರಗಳನ್ನು ಹೇಳಿ ಸ್ಥಾಪನೆ ಮಾಡಿ ಪೂಜಾ ಯಥಾಸ್ಥಿತಿ ಪೂಜಾ ಮಾಡೋದು. ಹೂಗಳಿಂದ ಗೆಜ್ಜೆ ವಸ್ತ್ರ, ಹೂವು, ಎಲೆ, ಅಡಿಕೆ ಎಲ್ಲನೇ, ಮತ್ತು ಪಾಯಸ ಏನು ನೈವೇದ್ಯ ಮಾಡಬೇಕಂತೀವಿ ಎಲ್ಲನೂ ಮಾಡ್ಬೋದು. ಒಬ್ಬೊಬ್ರಂತೂ ಒಬ್ಬೊಬ್ರ ಮನೆ ಒಳಗೆ ವರಮಹಾಲಕ್ಷ್ಮಿ ಮುಂಚೆಯಿಂದ ಏನು ಬಂದಿರ್ತದಲ್ರಿ, ಅವರೆಲ್ಲ ದಾರ ಕಟ್ಕೊಳ್ಳೋದು, ಆಮೇಲೆ ಎಲ್ಲ ಥರದ ಅಡುಗೆಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ. ಲಕ್ಷ್ಮಿ ಯಾರಿಗೆ ಬೇಡ, ಎಲ್ರಿಗೂ ಬೇಕು. ಲಕ್ಷ್ಮೀ ಪೂಜಾ ಮಾಡಿದರೆ ಏನೂ ತಪ್ಪಿಲ್ಲ, ಮೊದಲಿನಿಂದೇ ಪದ್ಧತಿ ಬರಬೇಕಂತ ಏನೂ ಇಲ್ಲ. ಲಕ್ಷ್ಮೀನಾರಾಯಣರ ಪೂಜೆ ಬಹಳ ಶ್ರೇಷ್ಠವಾದ್ದು. ಇವತ್ತು ಸಾಯಂಕಾಲನೂ ಮಾಡಬಹುದು. ಸಾಯಂಕಾಲ ಅಂದ್ರೆ 4ರಿಂದ 6:30 ಒಳಗೆ. ಆಮೇಲೆ ವರಮಹಾಲಕ್ಷ್ಮಿ ಇವತ್ತು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಶುಕ್ರವಾರ ಬೆಳಗ್ಗೆ ಅಷ್ಟೇ ಮುಹೂರ್ತ ವರಮಹಾಲಕ್ಷ್ಮಿಗದ, ಸಾಯಂಕಾಲ ಇಲ್ಲ. ಅದರ ಸಲುವಾಗಿ ಬೆಳಗ್ಗೆ ಅಡಿಗೆ ಗಿಡಿಗೆ ಎಲ್ಲ ಮಾಡ್ತಿದ್ರು ಮಾಡ್ಬೋದು. ಈ ಸರಿ 2 ಆಪ್ಷನ್ ಅವ, ನಿಮಗೆ ಯಾವ್ದು ಬೇಕೋ ಅದು ಚಾಯ್ಸು ಮಾಡ್ಕೋಬೋದು. ನನಗೆ ಗೊತ್ತಿದ್ದಷ್ಟನ್ನು ಹೇಳೀನಿ, ನಿನ್ನೆ ವಿಡಿಯೋದೊಳಗೂ ನಾ ಹೇಳೀನಿ. ಇವತ್ತಿನ ದಿವಸನೂ ಮಾಡ್ಲಿಕ್ಕೆ ಬರ್ತದೆ. ಬಹಳಷ್ಟು ಜನರು ಇವತ್ತೂ ಕೂಡ ಮಾಡ್ಯಾರ. ಇವತ್ತು ಮುಂಜಾನೆ ಮತ್ತು ಸಾಯಂಕಾಲ 2 ಬರ್ತದೆ. ಮುಂದಿನ ವಾರ ಮಾತ್ರ ಬೆಳಗ್ಗೆ ಅಷ್ಟೇ ಮಾಡಬೇಕು. ಹಿಂಗೆ ಆಪ್ಷನ್ ಅದ, ನೀವು ಯಾವುದು ಚೂಸ್ ಮಾಡ್ಕೋತೀರಿ ಮಾಡ್ಕೋರಿ. ನಿಮ್ಗೆ ಅನುಕೂಲ ಆಗಿದ್ರೆ ಇವತ್ತ ಮಾಡಿರಿ, ಸಾಯಂಕಾಲನೂ ಮಾಡ್ಬೋದು, ಮತ್ತು ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕಿನದ ಮಾಡ್ಬೋದು. 2 ಆಪ್ಷನ್ ಅದ. 4 ವಾರ ಅಂತೂ ಲಕ್ಷ್ಮೀ ಪೂಜೆ ನೈವೇದ್ಯ ಆರತಿ ಅಂತೂ ಮಾಡ್ತೀವಿ. ಹಂಗೆ ಮತ್ತು ಇದನ್ನು ಸಪ್ರೇಟಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಸತೇಕ ಕಳಸ ಎಲ್ಲ ಇಟ್ಟು ಮತ್ತು ಮಾಡಿ ಯಥಾವತ್ತಾಗಿ 4 ವಾರ ಮಾಡ್ತೀವಿ. ಸಾಯಂಕಾಲ ಏನದ ಒಂದು ನೈವೇದ್ಯ ಮಾಡಿ ಆರತಿ ಹಾಡಿ ಆರತಿ ಮಾಡೋದು. ಇಷ್ಟದ ನೋಡ್ರಿ. ಅಷ್ಟು ಮಾಡಿದರೂ ಬರ್ತದೆ. ನೀವು ಯಾವ್ದು ಮಾಡ್ತೀರಿ ಮಾಡಿರಿ. ಮತ್ತು ನಾನೇನು ಮಾಡಿದೆ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನೋಡಿರಿ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಇವತ್ತು ಆ್ಯಕ್ಚುಲಿ ಇಷ್ಟ ರಂಗೋಲಿ ಹಾಕಿದ್ದೆ. ಫಸ್ಟ್ ಕಮಲದ ಸ್ಟೆಪ್ ಅಷ್ಟೇ ತೊಗೊಂಡಿದ್ದೆ. ಆಮೇಲೆ ಏನು ಅನ್ನಿಸ್ತು, ಇವತ್ತು ಹೆಂಗೂ ಶುಕ್ರವಾರದ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ದೊಡ್ಡ ರಂಗೋಲಿ ಅದೇನೋ ನೋಡ್ರಿ. ನೀವು ಮನೆ ಎಷ್ಟೇ ದೊಡ್ಡದಿರಲಿ, ರಂಗೋಲಿ ಮಾತ್ರ ಚಂದನ್ ರಂಗೋಲಿ ಹಾಕಿದ್ವಿ ಅಂದ್ರೆ ಆ ಮನೆಗೆ ಅದೊಂದು ಮೆರುಗೇ ಬೇರೆ ನೋಡ್ರಿ. ನಮಗೆ ಹಂಗೆ ಅನ್ನಿಸ್ತದೋ ನಿಮಗೆ ಹೆಂಗೆ ಅನ್ನಿಸ್ತದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನನಗಂತೂ ರಂಗೋಲಿ ಭಾಳ ಸೇರ್ತದೆ. ಮತ್ತು ನಾ ಎಷ್ಟೊಂದು ಮನೆ ಮುಂದೆ ನೋಡ್ತೀನಿಲ್ಲ, ದೊಡ್ಡ ರಂಗೋಲಿ ಹಾಕಿರ್ತಾರೆ. ಆ ಮನೆದೊಂದು ಪಾಸಿಟಿವ್ನೆಸ್ ಬೇರೆ ಇರ್ತದೆ, ಅದೊಂದು ಅಟ್ರಾಕ್ಷನ್ನ ಬೇರೆ ಇರ್ತದೆ, ಮತ್ತು ಅದೊಂದು ಕಳೆನೇ ಬೇರೆ ಇರ್ತದೆ. ಮನೆ ಮುಂದೆ ರಂಗೋಲಿ, ತುಳಸಿ ಮುಂದೆ ರಂಗೋಲಿ, ದೀಪ, ಇಷ್ಟು ಸಾಕು. ಎಷ್ಟೋ ಚಂದ ಅಂದ್ರೆ ಅಷ್ಟು ಚಂದ ಅನ್ನಿಸ್ತಿರ್ತದೆ, ನೋಡಬೇಕು ಅನ್ನಿಸ್ತದೆ. ಕಣ್ಣಿಗೆ ಖುಷಿಯನ್ನು ಕೊಡುವಂಥದ್ದು, ಮನಸ್ಸಿಗೆ ಆನಂದವನ್ನು ಕೊಡುವಂಥದ್ದು ಇದು ಅರ್ಲಿ ಮಾರ್ನಿಂಗ್ ದೃಶ್ಯ. ಅದನ್ನೂ ಒಂಚೂರು ಅರ್ಲಿ ಮಾರ್ನಿಂಗ್ 5:30ರಿಂದ 6 ಗಂಟೆ ಒಳಗೆ ರಂಗೋಲಿ ಮುಗಿಸಿದ್ವಿ ಅಂತಂದ್ರೆ ಅದೊಂದು ಖುಷಿನೇ ಬೇರೆ ನೋಡ್ರಿ. ಇವತ್ತಿನ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಮಾಡಿ ಇವತ್ತು ನಾನು ಶುಕ್ರವಾರ ಮತ್ತು ಹಿಂಗೆ ಶ್ರಾವಣ ಶುಕ್ರವಾರ ಹಬ್ಬ ಹುಣ್ಣಿಮೆ ಇಂಥವಿದ್ರೆ ಅಷ್ಟೇ ಏನು ಮಾಡ್ತೀನಿ ರೀ, ಒಂಚೂರು ಪಾದ ಮತ್ತು ದಿನನಿತ್ಯ ಏನದ ಹೊಸ್ತಿಲಿಗೆ ರಂಗೋಲಿ ಹಾಕ್ಬೇಕಾದ್ರೆ ಲಕ್ಷ್ಮೀ ಪಾದ ತೆಗ್ದೇ ಇರ್ತದೆ ನಿತ್ಯ. ಆದರೆ ಇವತ್ತೇನದ ಒಂದಿಷ್ಟು ಲಕ್ಷ್ಮೀ ಪಾದವನ್ನು ತೆಗೆದಿರ್ತೀನಿ. ಲಕ್ಷ್ಮೀ ದೇವಿ ಒಳಗೆ ಬರುವಂಥ ಪಾದಗಳನ್ನು ತೆಗೆದಿರ್ತೀನಿ. ಹಾಗೆ ರಂಗೋಲಿ ಮುಂದೂ ಮನೆಯೊಬ್ರು ಅದೇ ಕಮೆಂಟ್ ಮಾಡಿದ್ರಿ,
ಮತ್ತು ಕಾಲೊಳಗೆ ರಂಗೋಲಿ, ನಮ್ಮ ರಂಗೋಲಿ ಯಾರೂ ತುಳಿಯಂಗಿಲ್ಲ ನೋಡ್ರಿ. ಏನು ಮಳೆ ಬಂದ್ರೆ ಅಷ್ಟೇ ರೀ, ಇಷ್ಟು ಟ್ಯೂಷನ್ ಮಕ್ಕಳು ಎಲ್ಲ ಬರ್ತಾರೆ, ಒಟ್ಟ ಒಬ್ಬರೂ ತುಳಿಯಂಗಿಲ್ಲ ರೀ. ಅವ್ರು ಅದೇ ಅಂತಾರೆ, ಮೇಡಮ್ ಎಷ್ಟು ಚಂದ ರಂಗೋಲಿ ಈಗ ಹಾಕಿರಿನ ಅಂತ ಕೇಳ್ತಾರೆ ಸಾಯಂಕಾಲ ಬಂದಾಗ. ಒಮ್ಮೊಮ್ಮೆ ಅಂತೂ ನೆಕ್ಸ್ಟ್ ಡೇ ಮುಂಜಾನೆ ರಂಗೋಲಿ ಕಸ ಹುಡುಗ್ಲಿಕ್ಕೆ ಒಂಥರ ಅನ್ನಿಸ್ತದ್ರಿ. ಯಾಕಂದ್ರೆ ಈ ರಂಗೋಲಿ ಹೆಂಗೆ ಹಾಕಿರ್ತೀವಲ್ಲ, ನೆಕ್ಸ್ಟ್ ಡೇ ಮುಂಜಾನಿಸ್ತೆ ಅಚ್ಚು ಹಾಕಿದಂಗೆ ಅಷ್ಟು ಚಂದ ಇರ್ತದ್ರಿ. ಇನ್ನು ಇದು ತುಳಸಿ ಮುಂದಿನ ರಂಗೋಲಿ ಏನ್ರಿ, ಮತ್ತು ಹೊಸ್ತಿಲ ರಂಗೋಲಿ ಹೋಗಿರ್ತದ್ರಿ. ಯಾಕಂದ್ರೆ ಸೀರೆ ಎಲ್ಲ ಉಟ್ಕೊಂಡು ನಾವು ಅಡ್ಡಾಡ್ತೀವಲ್ರಿ, ಸೀರೆ ಎಲ್ಲ ಹೊಸ್ತಿಲಿಗೆ ಬಡಿದು ಆಲ್ಮೋಸ್ಟ್ ಅದೆಲ್ಲ ಹಿಂಗೆ ಮಕ್ಕಳು ರಂಗೋಲಿಯನ್ನು ಕೆಡಿಸಿರ್ತಾರಲ್ಲ ಆ ಥರ ಆಗಿರ್ತದೆ. ಹಂಗೆ ಆದ್ರೆ ಬೆಳಗ್ಗೆ ಮಾತ್ರ ಎಲ್ಲರ ಮನೆ ಮುಂದೆ ಆದಷ್ಟು 6 ಗಂಟೆ 6:30 ಒಳಗರೆ ರಂಗೋಲಿಯನ್ನು ಹಾಕ್ರಿ. ಇವತ್ತೆಲ್ಲ ಸಾವಕಾಶ ನಿಧಾನ ಮಾಡ್ಲಿಕ್ಕತ್ತೀನಿ ರೀ. ಮನೆಯೊಳಗೆಲ್ಲ ನಾನು ಒರೆಸ್ಕೊಂಡೆ, ಲಘು ಎದ್ದಿನ ಮಾತ್ರ ಮನೆಯೆಲ್ಲ ಒರೆಸ್ಕೊಂಡು ಮಾಡಿ ಆಮೇಲೆ ಹೊರಗಡೆ ರಂಗೋಲಿ ಹಾಕಿ ಇನ್ನೇನದ ಸ್ನಾನ ಮಾಡಿ ನಾನು ಲಕ್ಷ್ಮೀನಾರಾಯಣರ ಪೂಜೆ ಮಾಡ್ತೀನಿ. ನಮ್ಮ ಮನೆಯವರು ಒಂದಿಷ್ಟು ಪೂಜೆ ಒಂದಿಷ್ಟು ಸ್ತೋತ್ರಗಳನ್ನು ಹೇಳ್ತೀವಿ. ಹೇಳಿ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ನೋಡ್ರಿ, ಅಡುಗೆಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಷಿನ್ ಕಟ್ಟಿ ಅಂತೂ ಎಲ್ಲ ಕ್ಲೀನ್ ಮಾಡ್ಕೊಂಡೇ ಸ್ನಾನಕ್ಕೆ ಹೋಗಿರ್ತದೆ. ರಾತ್ರಿನೂ ಕ್ಲೀನ್ ಇರ್ತದೆ. ಮೊದಲು ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ. ನೋಡ್ರಿ, ಗೊತ್ತೇ ಅದ ನಿಮಗಂತೂ ಹಬ್ಬದ ಅಡುಗೆ ಅಂದರೆ ಕಾಮನ್ಲಿ ಎಲ್ರಿಗೂ ಗೊತ್ತಿರ್ತದೆ. ಲಕ್ಷ್ಮೀ ದೇವಿಗೆ, ಲಕ್ಷ್ಮೀನಾರಾಯಣರಿಗೆ ಇಷ್ಟವಾದ ಇವತ್ತು ಹೆಸರುಬೇಳೆ ಪಾಯಸ, ಕಡುಬು, ಕರಿಗೆಡುಬು, ಪುರಿ, ಬುರುಬುರಿ ಇಷ್ಟೆಲ್ಲ ಮಾಡ್ಲಿಕ್ಕತ್ತೀನಿ ರೀ. ಆದ್ರೆ ಅಡುಗೆ ಮಾತ್ರ ನಮ್ಮ ಮನೆಯೊಳಗೆ ಹೆಂಗದ ರೀ, 8:30 ಒಳಗೆ ಮುಗಿಬೇಕು. ಹಾಗಾಗಿ ನಾ ಏನು ಮಾಡ್ತೀನಿ, ಎಕ್ಸ್ಟ್ರಾ ಹೊಸದೊಂದು ಕಂಡು ಹಿಡಿಲಿಕ್ಕೆ ಹೋಗಂಗಿಲ್ಲ ರೀ. ಲಘು ಏನಾಗ್ತವ ಅವಿಷ್ಟೇ. ಮತ್ತು ಅಡುಗೆರೇ ಭಾಳ ಮಾಡಬೇಡಂತಾರೆ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಅಡುಗೆ ಮಾಡಬೇಕಾದ್ರೆ ಲಕ್ಷ್ಮೀನಾರಾಯಣರಿಗೆ, ಲಕ್ಷ್ಮೀ ದೇವಿಗೆ ಭಾಳ ಇಷ್ಟವಾದ್ದು ನಾವು ಏನೇ ಅಡುಗೆ ಮಾಡಲಿ ಮಾಡೋದು ಅದೆಲ್ಲ ಆಗಿನೂ ಚಿತ್ರಾನ್ನ, ಮೊಸರು ಅನ್ನ 1 ವಾರ ಆದರೂ, ಯಾವಾಗೂ 4 ವಾರನೂ ಮಾಡಬೇಕು. ಆ್ಯಕ್ಚುಲಿ ಒಬ್ಬೊಬ್ರು ಮಾಡಲಿಲ್ಲ ಅಂದರೆ ಹೇಳ್ತೀನಿ, 1 ವಾರನಾದರೂ ಮೊಸರನ್ನ, ಚಿತ್ರಾನ್ನ ಅದ ನೋಡ್ರಿ, ಕಷ್ಟಗಳ ನಿವಾರಣೆ. ಯಾವುದೇ ಕಷ್ಟ ಮನೆಗೆ ತರಿಸೇ ಕೊಡಂಗಿಲ್ಲ, ಅದಕ್ಕೆ ಚಿತ್ರಾನ್ನ ನೈವೇದ್ಯ ಮಾಡೋದು. ಮೊಸರು ಅನ್ನ ಯಾವತ್ತೂ ಶಾಂತವಾಗಿರಲಿಕ್ಕೆ, ಮನೆಯೊಳಗೆ ಯಾವುದೇ ಮನಸ್ತಾಪ, ಜಗಳ ಇವೆಲ್ಲ ಏನೂ ಇರಂಗಿಲ್ಲ. ಅದಕ್ಕೆ ದೇವಿಗೆ, ವರಮಹಾಲಕ್ಷ್ಮಿಗೆ ಅದರಲ್ಲೂ ವಿಶೇಷವಾಗಿ ಅಂದರೆ 4 ವಾರದ ಗೌರಿ ಏನ್ರಿ, ಲಕ್ಷ್ಮಿ ಏನ್ರಿ, ಎಲ್ಲ ಹಾಕಿನ ಅವತಾರನೇ. ಅದಕ್ಕೆ ಮೊಸರು ಅನ್ನ ಇವೆರಡಂತೂ ಮಾಡಿರಿ. ಉಳಿದು ನೀವು ಸ್ವೀಟ್ ಮತ್ತೇನು ಅಡುಗೆ ಮಾಡೋದು ನಿಮಗೆ ಬಿಟ್ಟದ್ದು. ನೋಡಿರಿ, ಒಂದು ಕಡೆ ಕಡಲೆಬೇಳೆ, ಒಂದು ಕಡೆ ಅನ್ನ, ಇನ್ನೊಂದು ಕಡೆ ಬಾಸುಮತಿ ಅಕ್ಕಿ ಅನ್ನ, ಇಷ್ಟೆಲ್ಲ ಕುದಿಲಿಕ್ಕಿಟ್ಟಿನಿ. ಒಂದು ಸೈಡ್ ತೊಗರಿಬೇಳೆ, 4 ಒಲೆ ಮಾತ್ರ ಬಿಸಿ ಆಗ್ಯದ ನೋಡ್ರಿ. ಇಷ್ಟು ಕುದಿಲಿಕ್ಕಿಟ್ಟು ಈಗೇನದ ಗೋಧಿ ಹಿಟ್ಟು, ಅದರೊಳಗೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕ್ತೀನಿ. ಅದರೊಳಗೆ ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಕಡಲೆ ಹಿಟ್ಟು, ಇಷ್ಟು ಹಾಕಿ 1-2 ಸ್ಪೂನು ಎಣ್ಣೆ ಹಾಕಿ ಹಿಟ್ಟು ನಾದಿ ಇಡ್ತೀನಿ. ಅದನ್ನು ನೋಡಿದ್ರೇ ಅನಿಸಿರ್ತದೆ ನಿಮಗೆ ಇವತ್ತು ಕರಿಗೆಡುಬು ಮತ್ತು ಪುರಿ ಮಾಡ್ಲಿಕ್ತೀನಿ. ಖರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ. ನೀವು ಏನದ ಚಿರೋಟಿ ರವೆ, ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಹಾಕಿ 1-2 ಸ್ಪೂನು ಎಣ್ಣೆ ಹಾಕಿ ಹಿಟ್ಟು ನಾದ್ಕೊಂಡು ಒಂದು 20 ನಿಮಿಷ ನೆನೆ ಇಳಿಕ್ಕೆ ಇಟ್ಟು ಪುರಿ ಮತ್ತು ಕಡುಬು ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ. ಈಗೇನದ ಕಡಲೆಬೇಳೆ ಕುದ್ದಾವ, ಕಡಲೆಬೇಳೆ ಕಟ್ಟು ಒಂದು ಸ್ವಲ್ಪ ತೆಗ್ದೀನಿ, ಇನ್ನೂ ಒಂದಿಷ್ಟು ತೆಗಿಬೇಕು. ತೆಗೆದು ಕುದಿಲಿಕ್ಕಿಟ್ಟೀನಿ, ಅದು ಕಟ್ಟಿನ ಸಾರು. ಇನ್ನೊಂದು ಕಡೆ ಚಿತ್ರಾನ್ನಕ್ಕೆ ಒಗ್ಗರಣೆ, ಇನ್ನೊಂದು ಸೈಡ ಸೌತೆಕಾಯಿ ರಸಪಲ್ಯ ಮಾಡ್ಲಿಕ್ಕತ್ತೀನಿ. ಈ ಕಡೆ ಚಿತ್ರಾನ್ನಕ್ಕೆ ಏನದ ಒಂದು 4-5 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿಲ್ಲ, ಜೀರಿಗೆ, ಅರಿಶಿನ ಪುಡಿ, ಹಿಂಗು, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿನಿ. ಇಲ್ಲೇನದ ಒಗ್ಗರಣೆ, ಚಟ್ನಿಗೂ ಒಗ್ಗರಣೆ ಮಾಡ್ಕೊಂಡೀನಿ. ಮತ್ತು ಹಾಗೆ ಕಟ್ಟಿನ ಸಾರಿಗೂ ಒಗ್ಗರಣೆ ಹಾಕಿದೆ. 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ. ಜೀರಿಗೆ, ಅರಿಶಿನ ಪುಡಿ, ಹಿಂಗು, ಕರಿಬೇವು ಎಲ್ಲ ಹಾಕಿ ಒಂದಿಷ್ಟು ಒಗ್ಗರಣೆಯನ್ನು ತೆಗೆದೆ. ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಸೌತೆಕಾಯಿ ಒಗ್ಗರಣೆ ಹಾಕಿ ಚೆಂದಾಗಿ ಕೈ ಆಡಿಸಿ ಅದರೊಳಗೆ ಹುಣಸೆ ಹಣ್ಣಿನ ಹುಳಿ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಹಾಗೆ ಹುಣಸೆ ಹಣ್ಣಿನ ಹುಳಿ ಕಟ್ಟಿನ ಸಾರಿಗೂ ಹಾಕ್ತೀನಿ, ಸ್ವಲ್ಪ ಬೆಲ್ಲನೂ ಹಾಕಿಬಿಡ್ತೀನಿ. ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಮಸಾಲೆ ಪುಡಿ ಹಾಕಿ 2-3 ಕುದಿಸಿಬಿಟ್ರೆ ಒಂದು ಕಟ್ಟಿನ ಸಾರು ಅಂದರೆ ಒಂದು ರಸಪಲ್ಯ, ಸೌತೆಕಾಯಿ ರಸಪಲ್ಯ ಅಷ್ಟು ಟೇಸ್ಟ್ ಆಗ್ತದೆ.
ಈಗ ಹೂರಣದ ತಯಾರಿ ನಡೆದದ. ಇದೆಲ್ಲ ಬೆಲ್ಲ ಮಿಕ್ಸ್ ಆಗಬೇಕು. ಮೊನ್ನೆ ಒಬ್ಬರು ಕೇಳಿರಿ, ನಮಗೆ ಹೂರಣ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಕಲಿಸ್ರಿ ಅಂಥೇಳಿ ಒಂದು ದಿವಸ ಹೋಳ್ಗೆ ಮಾಡಿದಾಗ ಅದೇ ಒಂದೇ ರೆಸಿಪಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಚಟ್ನಿ ಏನು ಮಾಡ್ಲಿಕತ್ತೀನಿ ಅಂತೀರೇನ್ರಿ? ಚಟ್ನಿ ನೋಡ್ರಿ, ಮೆಂತ್ಯದ ಹಿಟ್ಟು ಸ್ವಲ್ಪ ಉಪ್ಪು ಹಾಕೀನಿ, ಸ್ವಲ್ಪ ಖಾರ ಪುಡಿ ಹಾಕೀನಿ, ಒಗ್ಗರಣೆ ಅದ್ರ ಮೇಲೆ ಮಜ್ಜಿಗೆ ಹಾಕಿ ಚೆಂದಾಗಿ ಮಜ್ಜಿಗೆ ಒಳಗೆ ಕಲಿಸಿದೆ. ಮತ್ತು ಬೇಕು ಅಂತಂದ್ರೆ ನಾವು ಇದ್ರೊಳಗೆ ಒಣ ಮೆಣಸಿನ್ಕಾಯಿ ಒಗ್ಗರಣೆನೂ ಕೊಡ್ಬೋದು, ಖಾರ ಪುಡಿ ಹಾಕ್ಲಾರ್ದ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ತಿಳ್ಕೊಂಡು ಮಾಡೀನಿ. ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಅನ್ನ ಬೇರೆನೇ ಮಾಡಿದ್ದೆ ಮತ್ತು ಒಗ್ಗರಣೆನೂ ರೆಡಿ ಅದ. ಈಗ ಅನ್ನ ಹಾಕಿ ಚೆಂದಾಗಿ ಕಲಿಸಿ ಇಟ್ಬಿಟ್ಟೆ ಅಂದ್ರೆ ಮಸ್ತ್ ಟೇಸ್ಟಿಯಾದ ಲಕ್ಷ್ಮೀನಾರಾಯಣರಿಗೆ ಇಷ್ಟವಾದ ಚಿತ್ರಾನ್ನ ರೆಡಿ ಆಗ್ತದೆ ನೋಡ್ರಿ. ಇಷ್ಟು ಚಿತ್ರಾನ್ನ ಮೊಸರು ಅನ್ನ ರೆಡಿ ಆದಮೇಲೆ ಈಗೇನದ ಪಾಲಕ್ ಬುರ್ಬುರಿ ಮಾಡ್ಲಿಕತ್ತೀನಿ ರೀ. ಕಡಲೆ ಹಿಟ್ಟು, ಅದರೊಳಗೆ ಜೀರಿಗೆ ಮತ್ತು ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಚಿಮ್ಕಿಸ್ಕೋತ, ಯಾಕಂದ್ರೆ ಪಾಲಕ್ಕೊಳಗೆ ಆಲ್ರೆಡಿ ನೀರಿನ ಅಂಶನೇ ಇರ್ತದೆ. ಹಾಗಾಗಿ ನೀರೇನದ ನೋಡಿ ಹಾಕ್ಬೇಕು ನೋಡ್ರಿ. ಪಾಲಕ್ ಪಲ್ಯ ಮಾಡಿದ್ರು ಹಂಗೆ, ಮತ್ತು ಪಾಲಕ್ ಏನದ ಒಗ್ಗರಣೆಗೆ ಹಾಕಬೇಕಾದ್ರೂ ಹಂಗೆ. ಯಾಕಂದ್ರೆ ಮೊದಲು ತೊಳೆದು ಇಟ್ಟು ಬಿಡ್ಬೇಕು ಅದನ್ನು, ಆಮೇಲೆ ಹೆಚ್ಚಿ ಅದು ಡ್ರೈ ಆದಮೇಲೆ ಹಾಕಬೇಕು. ಇಲ್ಲಾಂದ್ರೆ ನೀರಿನ ಅಂಶ ಅದ್ರೊಳಗೆ ಜಾಸ್ತಿ ಇರೋದ್ರಿಂದ ಮತ್ತಿಷ್ಟು ನೀರು ಬಿಟ್ಬಿಡ್ತದೆ. ಈಗೇನದ ಪಾಲಕ್ ಬುರುಬುರಿ ಮಾಡಲಿಕ್ಕೆ ನಾನು ಚೆಂದಾಗಿ ಎಲ್ಲ ಕಲಿಸಿ ಇಟ್ಕೊಂಡೆ. ಈಗ ಫಾಸ್ಟಾಗಿ ಭಾಳೇನು ಅಡುಗೆ ಮಾಡಂಗಿಲ್ಲ ರೀ, ಸ್ವಲ್ಪ ಒಂದು 5 ಬಜಿ, ಒಂದು 5-6 ಪುರಿ, ಇವಿಷ್ಟೇ. ಭಾಳ ಅಂತ ಮಾಡಂಗಿಲ್ಲ ರೀ ಅಡುಗೆ. ಭಾಳ ಶಾರ್ಟೇಜಾಗಿ ಅಡುಗೆ ಮಾಡ್ಲಿಕ್ತೀನಿ. ಬಟ್ ಐಟಮ್ ಸರಿ ಒಂಚೂರು ಜಾಸ್ತಿ ಮಾಡೋಣ ಅಂತ ತಿಳ್ಕೊಂಡು ನೋಡ್ರಿ. ಇವತ್ತು ಏನಾಗ್ಯದ, ಹೆಸರು ಬೇಳೆ ಒಂದು ಬೊಗುಣಿ ಒಳಗೆ ಹಾಕಿಟ್ಟೀನಿ ರೀ. ಹೆಸರು ಬೇಳೆ ಪಾಯಸ ಮಾಡ್ಬೇಕಂತ ಹೇಳೀನಿ, ಆದ್ರೆ ನೆನಪ ಇಲ್ರಿ ಇಡ್ಲಿಕ್ಕೆ. ಅದು ಹಂಗೆ ಉಳ್ಕೊಂಬಿಟ್ಟಿತ್ತು. ಇದೆಲ್ಲ ಬುರ್ಬುರಿ ಏನ್ರಿ, ಮತ್ತು ಎಲ್ಲನೇ ಕಡುಬು ಪುರಿ ಮಾಡಿ ತೆಗೆದ ಮೇಲೆ ಎಲ್ಲ ಅಡುಗೆ ನೋಡ್ಲಿಕತ್ತೀನಿ. ಆವಾಗ ಮತ್ತು ಇಷ್ಟೆಲ್ಲ ಒಂಚೂರು ರೆಡಿ ಮಾಡ್ಕೊಳ್ಳೋ ತನಕ 10 ನಿಮಿಷನಾಗ ಆಗಿಬಿಡ್ತಾವ, ಕುದೀತಾವ ಅಂತ ತಿಳ್ಕೊಂಡು ಅದರೊಳಗೂ ಹೆಸರುಬೇಳೆ ಭಾಳ ಜಲ್ದಿ ಕುದೀತಾವ್ರಿ. ಲಾಸ್ಟಿಗೆ ಹೆಸರುಬೇಳೆ ಪಾಯಸ ರೆಡಿ ಆಗ್ಯದ ನೋಡ್ರಿ. ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ಹೆಸರುಬೇಳೆ ಪಾಯಸ ಯಾವುದೋ ಪಾಯಸ ಅನ್ರಿ ಫಸ್ಟಿಗೆ ಮಾಡಿ ತೆಗಿತೀನಿ. ನೋಡ್ತೀರಿ ನೀವು ಇಷ್ಟು ಸರಿ ಅಡುಗೆ ಮಾಡಿದಾಗ. ಈಗೇನದ ಫಾಸ್ಟಾಗಿ ಕಡುಬು ಮಾಡಲಿಕ್ಕೆ ಲಟ್ಟಿಸಿ ಇಟ್ಕೊಳಗಿತ್ತೀನಿ. ಒಮ್ಮೆ ಒಂದು 4-5-6 ಆಗುವಷ್ಟು
ಲಟ್ಟಿಸಿ ಇಟ್ಕೊಂಡು ಬಿಡ್ತೀನಿ, ಅಂದರೆ ಫಾಸ್ಟಾಗಿ ಕರ್ಲಿಕ್ಕೆ ಬರ್ತದೆ. ಅದ್ರ ಸಲುವಾಗಿ ಅಡುಗೆ ಮಾತ್ರ ಭಾಳ ಜಲ್ದಿ ಆಗ್ಯದ್ರಿ. ಯಾಕೆ ಅಡುಗೆ ಭಾಳ ಮಾಡೇ ಇಲ್ಲ, ಎಲ್ಲ ಕಡಿಮೆ ಮಾಡೀನಿ. ಮತ್ತು ನಾಳೆಗೇನು ಉಳಿಬಾರ್ದು ಅಂಥೇಳಿ ಕಡಿಮೆ ಅಡುಗೆ ಮಾಡೀನಿ ನೋಡ್ರಿ. ಈ ಶ್ರಾವಣ ಮಾಸನ್ಯಾಗ ರೀ ಡಯಟ್ ಅನ್ನೋದೇ ತೆಗೆದು ಬಿಡ್ಬೇಕು ನೋಡ್ರಿ. ಯಾಕಂದ್ರೆ ಸ್ವೀಟ್ ತಿನ್ನಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ, ಪ್ರಸಾದ ಇರ್ತದೆ. ಆಮೇಲೆ ಎಣ್ಣೆ ತಿನ್ನಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ, ಸ್ವಲ್ಪರೇ ತಿನ್ನಬೇಕು. ಪುರಿಯರೆ ಬುರ್ಬುರಿಯರೆ ಏನಾರೇ ಇರ್ತಾವೆ. ನಾವು ಎಷ್ಟೇ ಡಯಟ್ ಮಾಡ್ತೀವಿ ಅಂದರೂ ಒಂದೊಂದು ಎರಡೆರಡರೆ ಹೊಟ್ಟೆಗೆ ಹೋಗತ್ತವ. ವಾರದಾಗ ಒಂದು 2-3 ದಿವಸ ಅಂತೂ ಸ್ವೀಟ್ ಆಗತ್ತದ. ಶುಕ್ರವಾರ ಅಂತೂ ಕಂಪಲ್ಸರಿ ಇರ್ತದೆ, ಹೌದಿಲ್ರಿ? ಅದ್ರಾಗ ಹುಣ್ಣಿಮೆ ಅಮಾವಾಸ್ಯೆ ಇದು ಬಂದು ಅಂದ್ರೆ ವಾರದಾಗ 2-3 ದಿವಸ ಸ್ವೀಟ್ ಹೊಟ್ಟೆ ಒಳಗೆ ಹೋಗ್ತದೆ. ನಮ್ಮ ಮನೆ ಒಳಗೆ ಸ್ವೀಟ್ ಜಾಸ್ತಿ ರೀ, ನೋಡ್ತೀರಿ ನೀವು. ಬೆಲ್ಲದ್ದು ಮಾಡ್ತೀವಿ ಅಂದ್ರೂ ಸದ್ಯಕ್ಕೆ ಬೆಲ್ಲ ಆಯ್ತು ಸಕ್ರೆ ಆಯ್ತು ಎಲ್ಲನೂ ಒಂದೇ. ಆದರೂ ನಮ್ಮ ಮನೆಯೊಳಗೆ ಮುಂಚೆಯಿಂದ ಬಂದದ್ದು. 1-2 ದಿವಸ ಏನೋ ಸಿಹಿ ಮಾಡಿಲ್ಲ ಅಂದ್ರೆ ನಮ್ಮ ಮನೆಯವ್ರ ಕಡೆಗೆ ಸಜ್ಜಿಗೆಯರ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ನಾ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿರ್ತೀನಿ, ಶೇಂಗಾ ಉಂಡೆ ಮಾಡಿಟ್ಟಿರ್ತೀವಿ. ಅವೆಲ್ಲ ಸ್ವೀಟ್ ಲೆಕ್ಕದಾಗೆ ಬರಂಗಿಲ್ಲ ಅಂತಾರ್ರಿ. ಮತ್ತು ಸಪ್ರೇಟಾಗಿ ಒಂದು ಸಜ್ಜಿಗೆ, ಒಂದು ಪಾಯಸ ಏನಾದರೂ ಮಾಡಲಿಕ್ಕೆ ಬೇಕು, ಆವಾಗ ಸ್ವೀಟ್ ರೆಡಿ ಆಯಿತು ಅಂತಾರೆ. ಹಿಂಗದ ನೋಡ್ರಿ. ಮತ್ತು ಸ್ವೀಟ್ ತಿಂದರೂ ಕೂಡ ಹೆಂಗ್ರಿ, ಅದ್ರ ತಕ್ಕ ವಾಕಿಂಗ್ ಮಾಡಬೇಕು, ಅದ್ರ ತಕ್ಕ ವರ್ಕ್ ಮಾಡಬೇಕು. ಅಂದರೆ ಏನೂ ಇಫೆಕ್ಟ್ ಆಗಂಗಿಲ್ಲ. ಅಂದರೆ ಇಫೆಕ್ಟ್ ಆಗಂಗಿಲ್ಲ ಅಂಥೇಳಿ ಬರೀ ಜಾಸ್ತಿ ತಿನ್ನಬಾರ್ದು. ಏನೋ ತಿಂದರೂ ಸತ್ಯಕ್ಕೆ ಲಿಮಿಟ್ ಮೇಲೆ ಇರಬೇಕು, ಹೌದಿಲ್ರಿ? ಈಗ ಎಲ್ಲ ಕಡೆ ನೀವು ನೋಡ್ತೀವಿ. ಅದರೊಳಗೂ ಸಕ್ರೆ ಅಂತೂ ಸಿಕ್ಕಾಪಟ್ಟೆ ಡೇಂಜರ್, ಬೆಲ್ಲನೂ ಡೇಂಜರ್ ರೀ. ಸಿಹಿ ಅನ್ನೋದೇ ಅತಿಯಾಗಿ, ಯಾಕಂದ್ರೆ ಆಹಾರದೊಳಗೆ ಸಿಹಿ ಇದ್ದೇ ಇರ್ತದೆ. ಸ್ವೀಟು ಒಂದು ಜೋಳದೊಳಗನ್ರಿ, ಗೋಧಿ ಒಳಗನ್ರಿ, ಎಲ್ಲ ಹಣ್ಣುಗಳಗನ್ ಎಲ್ಲ ನ್ಯಾಚುರಲಿ ಸಿಗುವಂಥದ್ದು. ಅದರೊಳಗೆ ಸಕ್ರೆ ಅಂಶ ಇದ್ದೇ ಇರ್ತದೆ. ಆದರೂ ಕೂಡ ನಾವು ಹೆಚ್ಚಿಂದ ಏನು ತಿಂತೀವಲ್ಲ ಅದು ನಮಗೆ ಇಫೆಕ್ಟ್ ಆಗ್ತಿರ್ತದೆ. ಒಂದಿಷ್ಟು ನಾವು ಕೆಲಸ ಎಲ್ಲ ಮಾಡ್ಕೋತಿದ್ರೆ ಮತ್ತು ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಂಗಿಲ್ಲ. ನನಗೆ ಗೊತ್ತಿದ್ದಷ್ಟನ್ನು ನಿಮ್ಮ ಜೊತೆ ಹಂಗೆ ಮಾತಾಡ್ಕೋತ ಶೇರ್ ಮಾಡ್ಕೊಂಡಿರ್ತೀನಿ. ನಿಮಗೇನಾದರೂ ಎಕ್ಸ್ಟ್ರಾ ನಾಲೆಜ್ ಅದ್ರ ಬಗ್ಗೆ ನಿಮಗೆಲ್ರಿಗೂ ಹೆಚ್ಚು ಗೊತ್ತು, ಹಂಗೇನರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನಾನು ಕೂಡ ನಿಮ್ಮಿಂದ ತಿಳ್ಕೊಬೇಕಂಥೇಳಿ ನನಗೂ ಸೇರ್ತದೆ ರೀ. ಹೆಚ್ಚಿಗೆ ಏನರೇ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕನ್ನೋದು ಭಾಳ ನನಗೆ. ಹಾಗಾಗಿ ನಾ ಯಾರೇ ಏನರೇ ಹೇಳಲಿಕ್ಕತ್ರೂ ಕೇಳ್ತೀನಿ ನೋಡ್ರಿ. ನಿಮ್ಮ ಜೊತೆ ಮಾತಾಡ್ಕೋತ ಈಗ ಕಡುಬು ಮುಗಿದು ಪುರಿ ಫಾಸ್ಟಾಗಿ, ಪುರಿ ಅಂತೂ ಭಾಳ ಫಾಸ್ಟ್ ಆಗ್ತಾವೆ. ಯಾಕಂದ್ರೆ ಚಪಾತಿ ಗತಿ ಭಾಳೋ ತನಕ ಲಟ್ಟಿಸ್ಕೋತಿರೋ ಕುಡ್ದಾಗಂಗಿಲ್ಲ, ಏನಿಲ್ಲ, ಅದು ಫಾಸ್ಟಾಗಿ ಪುರಿ ರೆಡಿ ಆಗ್ತಾವೆ. ಅಡುಗೆ ಮಾಡ್ಕೋತ ವರಮಹಾಲಕ್ಷ್ಮಿ ಹಬ್ಬದ್ದು ಅಡುಗೆ ಮಾಡ್ಕೋತ ಪೂಜೆ ಮಾಡುವಾಗ, ವರಮಹಾಲಕ್ಷ್ಮಿ ಪೂಜೆ ಮಾಡೋ ಹೊತ್ತಿನಾಗ ನಾನಂತೂ ಪೂಜಿತೇನೆ ಅಂತೀನಿ, ನೀವು ಕೂಡ ಅದನ್ನೇ ಅಂತೀರಿ ಅಂತ ಅನ್ಕೋತೀನಿ. ಈಗ ಒಬ್ಬೊಬ್ಬರಿಗೆ ಗೊತ್ತಿರಂಗಿಲ್ಲ, ಅದಕ್ಕೆ ಅದನ್ನೇ ಅನ್ಕೋತ ನಾನು ಅಡುಗೆ ಮಾಡ್ತೀನಿ. ನೀವು ಕೂಡ ಕೇಳ್ರಿ. ಬೇಕಂದ್ರೆ ಲಿರಿಕ್ಸು ನಾನು ಹಾಕಿರ್ತೀನಿ, ಯಾವುದೋ ಒಂದು ಕಮೆಂಟ್ ಬಂದರೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ. ಮತ್ತು ನನಗೆ ಬಂದಂಗೆ ಅಂದಿರ್ತೀನಿ ರೀ, ಯಾಕಂದ್ರೆ ನನಗೆ ಸಂಗೀತ ಹಾಡು ಅಷ್ಟೇನೂ ಗೊತ್ತಿಲ್ಲ, ಮಾತಾಡ್ತೀನಿ. ಆದ್ರೆ ನೋಡ್ತೀರಿ ನೀವು. ಪೂಜಿಪೆನೆ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ಮಾತೆ, ಅಮರಾದಿ ಸುರರಿಂದ ಅಭಿವಂದಿತೆ ನಿನ್ನ
ಅಮರಾದಿಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪಾವನ ಮಾಡೆನ ಪೂಜಿಪಿನಿ ನಿನ್ನ ಅರ್ಘ್ಯ ಪಾದಾರ್ಚಮನ ಮಧುಪರ್ಕದಿಂದಲೇ ಅಗ್ರ ಪೂಜೆಯ ಗೈಯುವೆ ಪೀತಾಂಬರವನ್ನುಟ್ಟು ಸರ್ವಾಭರಣ ನಿಟ್ಟು ವರಮಣೆಯ ಮಂಟಪಕ್ಕೆ ಬಾರೆ ನಾರಾಯಣಿ ಪೂಜಿಪಿನಿ ನಿನ್ನ ಅಂಬುಜಾಕ್ಷಿಯೇ ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡುವಿನಿ ಸಮುದ್ರ ಸೂತಳೆ ಶುದ್ಧ ಮನಸ್ಸಿನಿಂದ ಶುಭ್ರ ವಸ್ತ್ರವ ನಿನಗೆ ಅರ್ಪಿಸುವೆ ನಮ್ಮ ಪೂಜಿಪಿನಿ ನಿನ್ನ ಅರಿಶಿಣ ಕುಂಕುಮ ಕರದಲ್ಲಿ ಪಿಡಿದೆತ್ತಿ ಹರುಷದಿಂದೇರಿಸುವೆ ವರಮಹಾಲಕ್ಷ್ಮಿಯೇ ವರಗಳ ನೀಡೆಂದು ಶಿರಬಾಗಿ ನಮಿಸುವೆ ಕರವೀರ ನಿಲಯೇ ಪೂಜಿಪಿನಿ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ಮಾತೆ ಅಮರಾದಿಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪಾವನ ಮಾಡನ ಪೂಜಿಪಿನಿ ನಿನ್ನ ಮಲ್ಲಿಗೆ ಕೇದಿಗೆ ಕಲ್ಹಾರ ಪುಷ್ಪಗಳನ್ನೆಲ್ಲ ಸಮರ್ಪಿಸುವೆ ಬಿಡಿ ಮಲ್ಲಿಗೆಯ ತಂದು ಜಡೆ ಮೂಡಿಗೆ ಹಾಕಲು ಕಡಲ ಶೈನನ ರಾಣಿ ನಡೆದು ಬಾರಮ್ಮ ತಾಯೇ ಪೂಜಿಪಿನಿ ನಿನ್ನ ನಿತ್ಯ ತೃಪ್ತಳೆ ನಿನಗೆ ಮುತ್ತಿನ ರತಿ ಮಾಡಿ ಭಕ್ತಿಯಿಂದೆರಗುವಿನಿ ದಂಪತ್ತು ಸಂಪತ್ತು ಹೆತ್ತ ಮಕ್ಕಳನಿತ್ತು ಆಪತ್ತು ಬಿಡಿಸಮ್ಮ ನಾರಾಯಣಿ ಪೂಜಿಪಿನಿ ನಿನ್ನ ಜಾಜಿ ಪುಷ್ಪಗಳಿಂದ ಮೂರ್ಜಗನ್ಮಾತೆ ಅಮರಾದಿಸುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೋರಿ ಪಾವನ ಮಾಡೆನ ಪೂಜಿಪಿನಿ ನಿನ್ನ ಸುಂದರಿ ರಂಗನ ತಂದು ತೋರ ವಂದಾರಗಳಿಗ್ಯಾರ ಸುಂದರಿ ರಂಗನ ತಂದು ತೋರ ಮತ್ಸ್ಯನಾಗಿ ಮೊದಲಿನಲ್ಲಿ ಕುರ್ಮನಾಗಿ ಬಂದು ಕೋರೆಲಿ ಕೈದ ದೈತ್ಯರ ಕೊಂದು ಬಹು ಕ್ರೋಧದಿಂದ ದೂರುಳ ಹಿರಣ್ಯಕನ ಕರಳು ಬಗೆದು ತೋಡಿ ಕೊರಳೊಳಗೆ ಧರಿಸಿದನು ಸರಗಳನ್ನೇ ಮಾಡಿ ಕೊರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾಯ್ದಿ ಸರಳು ಬಾಣವನ್ನೇ ಹೂಡಿ ಲಂಕಾಮತನ ಮಾಡಿ ಎರಳೆ ಗಂಗೆ ಪತಿವತಿಯನ್ನು ಕೆಡಿಸಿದನು ಕೂಡಿ ಮರಳುತನದಿಂದ ಸಿಗದೆ ಹೈವನೇರಿಯೋಡಿ ಸುಂದರಿ ರಂಗನ ತಂದು ತೋರ ನೀರೋಳು ಮೀನನಾಗಿಯಲೆವ ಧರೆ ಭಾರವನ್ನೋರುವ ವರಹನಾಗಿ ನರಕಸುರ ತರೆವ ಕೋರೆಲಿ ಮಣ್ಣು ಬಗೆವಾ ವಡಮೂಡಿ ಕಂಬದಿಂದ ಗೂಡಿಸೂತ ಬರುವ ದೃಢವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ ಕೊಡಲಿ ಪಡೆದು ಹಡೆದ ತಾಯಿ ಕಡಿತಾಲಿರುವ
ಮಡದಿ ವೈದ್ಯ ರಾವಣನ ಹಡಿದು ದಶ ಶಿರವ ದೂಡಿ ಬಿಟ್ಟು ತಿರುಗುವಂತ ತ್ರಿಪುರಂತಪುರವ ಏರಿಸಿದ ಅಶ್ವಮೇಧ ಅರ್ಥಿಯಿಂದ ಮೆರೆವಾ ಸುಂದರಿ ರಂಗನ ತಂದು ತೋರ ಬ್ರಹ್ಮಗೆ ಒಲಿದು ವೇದವ ತರುವ ಬ್ರಹ್ಮಾಂಡವನ್ನೊರುವ ಗಮ್ಮಿಲಿ ಕಾಯ್ದವನಾಗಿರುವ ಸುಮ್ಮನೆ ಹೋಗಿ ಬರುವ ಸಿಟ್ಟಿನಿಂದ ನಾರಸಿಂಹ ರೂಪನಾಗಿ ಬಂದ ಸೃಷ್ಟಿಯೋಳು ಪರಶುರಾಮ ರೇಣುಕೆಯ ಕಂದ ಕಷ್ಟ ವಿಚಾರಿಸಿದನು ರಾಮ ವನವಾಸದಿಂದ ಕೃಷ್ಣಾವತಾರ ಬೌದ್ಧ ಕಲ್ಕೆ ರೂಪವಂದಂದ ಇಷ್ಟು ಪರಿವರ್ಣಿಸ್ತಾರ ಹತ್ತವತಾರ ಚಂದ ಸೃಷ್ಟಿಯೋಳು ಕಾಗಿ ನೆಲೆಯಾದಿ ಕೇಶವನಿಂದ ಸುಂದರಿ ರಂಗನ ತಂದು ತೋರ ವಂದಾರಗಳಿಗ್ಯಾರ ಸುಂದರಿ ರಂಗನ ತಂದು ತೋರ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಎಲ್ಲರ ಬಾಳಲ್ಲಿ ವರಮಹಾಲಕ್ಷ್ಮಿ ವರಗಳನ್ನು ಕೊಟ್ಟು ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ. ಒಳ್ಳೆಯ ವಿಚಾರ, ಒಳ್ಳೆಯ ಆಚಾರ, ಒಳ್ಳೆಯ ಆಲೋಚನೆಗಳು ಸದಾ ನಿಮ್ಮಲ್ಲಿ ತುಳುಕ್ತಾ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.